ಹೆಸರು ಕಾವ್ಯ. ನಾನು ದೇವನಹಳ್ಳಿ ಹತ್ರ ಇರೋ ವಿಜಯಪುರದಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ ಬರಬೇಕಾದ್ರೆ ನಾನು ಫಸ್ಟು ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ರೀಲ್ಸಲ್ಲೆಲ್ಲ. ಏನೋ ಅಂದರೆ ನಂಬಿಕೆ ಇತ್ತು ರಾಯರಿಗೆ ಮುಂಚೆಯಿಂದ. ಆದರೆ ವೀಡಿಯೋಸ್ ನೋಡಿದಾಗ ಇಲ್ಲಿ ಏನೋ ಒಂದು ರಿಸಲ್ಟ್ ಸಿಗ್ಬೋದು ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಆವಾಗ ನಾವು ಬಂದ್ವಿ. ಫಸ್ಟ್ ಸಲ ಬಂದಾಗ ಅವ್ರು 21 ವಾರ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ನಮಗೆ ಫಸ್ಟು ಹೇಗೆ ಮಾಡೋದು, ಅಷ್ಟೊಂದು ಲಾಂಗ್ ಮಾಡೋಕ್ಕಾಗುತ್ತಾ ಅನ್ನೋ ಡೌಟ್ಸ್ ಎಲ್ಲ ಇತ್ತು. ಬಟ್ ಪೂಜೆ ಮಾಡುವಾಗ ತುಂಬ ತೊಂದರೆಗಳಾಗತ್ತೆ, ಬಟ್ ಬಿಡದೆ ಮಾಡಬೇಕು ಅಂತ ಗುರುಗಳು ಹೇಳಿದರು. ನಮ್ಗೆ ಅದೇ ಥರ ತೊಂದರೆಗಳು ಕೂಡ ಆಗ್ತಾ ಇತ್ತು. ಆದರೂ ಬಿಡದೆ ನಾವು 21 ವೀಕ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡಿದ್ವಿ. ಇನ್ ಬಿಟ್ವೀನಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ರಿಸಲ್ಟ್ಸ್ ಕೂಡ ಬರ್ತಿತ್ತು. ಸೊ ಅದಕ್ಕೆ ನಾನು ಬಿಡ್ದಿರ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ನನ್ನ ಮದುವೆ ವಿಚಾರದ್ದು, ಅಂದರೆ ನಾನು ಇಷ್ಟಪಡ್ತಿರೋ ಜೊತೆ ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದು. ಮನೇಲೆಲ್ಲ ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಅದು ಇವಾಗ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ನಾನು ಮುಂಚೆಯಿಂದ ರಾಯರ್ ನಂಬ್ತಿದ್ದೆ, ಗುರುವಾರ ಪೂಜೆ ಮಾಡ್ತಿದ್ದೆ. ಆದರೆ ಈ ಜಾಗಕ್ಕೆ ಬಂದಿರಲಿಲ್ಲ, ಮಂತ್ರಾಲಯ ಹೋಗಿದ್ದೆ. ಬಟ್ ಇದನ್ನ ನೋಡಾದ್ಮೇಲೆ ನನಗೆ ಇಲ್ಲೂ ಬರಬೇಕು ಅನ್ನಿಸ್ತು. ಬಂದಮೇಲೆ ನಾನು ಗುರುವಾರ ಪೂಜೆ ಮಾಡ್ತಿದ್ದೆ. ಒಂದು ಇನ್ಸಿಡೆಂಟು, ನನಗೆ ಒಂದು 3 ವೀಕ್ಸ್ ಬರೋದಕ್ಕೆ ಆಗೋದಿಲ್ಲ. ಅದೇ ಅವ್ರು ಹೇಳ್ದಾಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅದು, ಬಟ್ ನೀವು ಬಿಡದೆ ಬರಬೇಕು ಅಂತ ಹೇಳಿದರು. 3 ವೀಕ್ಸ್ ಗ್ಯಾಪ್ ಆದಮೇಲೆ ನನಗೆ ಹೇಗಾಗುತ್ತೆ ಅಂದರೆ ನನ್ನ ಕಾಯೇ ಸಿಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ನನಗೆ ಅದು ಕಾಣ್ತಾ ಇರಲ್ಲ. ನನ್ನ ತಮ್ಮ ಹುಡುಕ್ತಾನೆ, ನನ್ನ ಫ್ರೆಂಡ್ ಹುಡುಕ್ತಾರೆ, ಎಲ್ಲರೂ ಹುಡುಕ್ತಾರೆ. ನನಗೆ ಪೇಷನ್ಸ್ ಅನ್ನೋದು ಮೊದಲೇ ಇಲ್ಲ. ಹುಡುಕ್ತಿದ್ದೀನಿ ನನಗೆ ಸಿಗಲೇ ಇಲ್ಲ. ನನಗೆ ಅವಾಗ ಅಳು ಬರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡ್ತಿದ್ದೀನಿ, ಬಟ್ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ? ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ನನಗೆ ಕಾಯಿ ಸಿಗಲ್ಲ, ಬಿಡಿ ಬೇಡ ಅಂತ ಹೇಳಿ ಅದು ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ ನನ್ನ ಕೈ ಇದ್ದಕ್ಕಿದ್ದಂಗೆ ನನ್ನ ಕೈ ಮೇಲೆ ಕೈ ಅದಾಗದೇ ಹೋಗುತ್ತೆ. ನೋಡಿದ್ರೆ ಅದು ನನ್ನ ಕಾಯಿ ಆಗಿರುತ್ತೆ. ಆ ಜಾಗದಲ್ಲಿ ನನ್ನ ಫ್ರೆಂಡ್ ಹುಡುಕಿರ್ತಾಳೆ, ನನ್ನ ತಮ್ಮನ ಹುಡುಕಿರ್ತಾಳೆ, ಸಿಕ್ಕಿರಲ್ಲ. ಬಟ್ ನನಗೆ ಸಿಕ್ಕಿರುತ್ತೆ. ನನಗೆ ಅದರಿಂದ ಅರ್ಥ ಆಗಿದ್ದೇನಂದ್ರೆ ನನಗೆ ಪೇಷನ್ಸ್ ಅನ್ನೋದು ಇರಬೇಕು ಅಂತ. ಬಟ್ ಪೂಜೆ ಮಾಡ್ತಿದ್ದೆ ನನಗೆ ಪೇಷನ್ಸ್ ಇರಲಿಲ್ಲ. ಅಲ್ಲಿ ಹೋದಾಗಲೆಲ್ಲ ನಾನು ಸಿಗಬೇಕು ಅನ್ನೋ ಥರ. ಬಟ್ ಅವತ್ತು ನಾನು ಏನಂತ ಅಂದ್ಕೊಂಡಂದ್ರೆ ನನಗೆ ಪೇಷನ್ಸ್ ಅನ್ನೋದಿತ್ತು ಅಂದರೆ ಎಲ್ಲನೂ ಸಿಗುತ್ತೆ ಅಂತ. ರಾಯರ್ ಪವಾಡ ನಿಜವಾಗ್ಲೂ ಇದೆ. ಆದರೆ ನಾವು ನಂಬಿಕೆ ಇಡಬೇಕು, ಕಾಯಬೇಕು ಅದಕ್ಕೆ. ಅದರಿಂದ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.